ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಎಲ್ಲರೂ ಸುಸ್ವಾಗತ. ಯಾರೆಲ್ಲ ಆಗಸ್ಟ್ ಮಂತ್ ಸೆಲ್ಫ್ ಡಿಕ್ಲೇಷನ್ ಫಾರ್ಮ್ ತುಂಬಿಲ್ಲ, ಸೊ ಅವ್ರಿಗಾಗಿ ಒಂದು ಗುಡ್ ನ್ಯೂಸ್ ಅನ್ಕೋತೀನಿ. ಸೊ ನೀವು ಸೇವಾ ಸಿಂಧುವಲ್ಲಿ ಸೆಲ್ಫ್ ಡಿಕ್ಲೇಷನ್ ಫಾರ್ಮ್ ತುಂಬಲಿಕ್ಕೆ ಬರಲಿಲ್ಲಪ್ಪ ಅಂತಂದರೆ ಸೊ ಯಾವ ಥರ ತುಂಬಬೇಕು ಅಂತ ನಿಮಗೆ ಈ ವಿಡಿಯೋ ಹೇಳ್ಕೊಡ್ತೀನಿ. ಸೊ ಅದಕ್ಕಾಗಿ ಮೊದಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಯಾಕಪ್ಪ ಅಂತಂದ್ರೆ ಇವತ್ತು ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ ಸೊ ಇವತ್ತು ಬಂದುಬಿಟ್ಟು ಎಷ್ಟಪ್ಪ ಅಂತಂದರೆ ಇವತ್ತು ಡೇಟ್ ಬಂದುಬಿಟ್ಟು ಎಷ್ಟಂದರೆ ಆಗಸ್ಟ್ 22 ಇದೆ ಮತ್ತು ಫ್ರೈಡೇ ಮತ್ತು 1 ಗಂಟೆ ಆಗಿ 26 ನಿಮಿಷ ಆಗಿದೆ. ಸೊ ಲಾಸ್ಟ್ ಡೇಟ್ ಬಂದುಬಿಟ್ಟು ಆಗಸ್ಟ್ 25 ಲಾಸ್ಟ್ ಡೇಟ್ ಇದೆ. ಸೊ ಅದಕ್ಕೋಸ್ಕರ ನೀವು ಸೇವಾ ಸಿಂಧುವಲ್ಲಿ ಸೆಲ್ಫ್ ಡಿಕ್ಲೇಷನ್ ಫಾರ್ಮ್ ತುಂಬಲಿಲ್ಲ ಅಂದರೆ ಸೊ ಯಾವ ಥರ ತುಂಬಬೇಕಂತ ಹೇಳ್ತೀನಿ ಇವಾಗ ನೋಡ್ಕೊಳ್ಳಿ. ಸೊ ಏನಪ್ಪ ಅಂದರೆ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಇಲ್ಲಿ ನೀವು ಆಧಾರ್ ಕಾರ್ಡ್ ಫೆಚ್ ಆಗ್ತಾ ಇಲ್ಲ ಎಲ್ಲರದು. ಸೊ ಅದಕ್ಕೋಸ್ಕರ ಏನು ಮಾಡಬೇಕಂದ್ರೆ ಸೊ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಲ್ಲ, ಯಾರು ಎಲಿಜಿಬಿಲಿಟಿ ಹೊಂದಿರ್ತೀರ ನೀವು, ಸೊ ಅವರಿಗೆ ಯಾರು ಎಲಿಜಿಬಿಲಿಟಿ ಹೊಂದಿರ್ತೀರ ಸೊ ಅವ್ರಿಗೆ ಒಂದು ವಾಟ್ಸಪ್ಪಲ್ಲಿ ಮೆಸೇಜ್ ಬಂದಿರುತ್ತೆ. ಯಾವ ಥರಪ್ಪ ಅಂದರೆ ಕರ್ನಾಟಕ ಸರ್ಕಾರ ಅಂತ ಮೆಸೇಜ್ ಬಂದಿರುತ್ತೆ. ಸೊ ಈ ಥರ ಮೆಸೇಜ್ ಬರುತ್ತೆ, ಇಲ್ಲಿ ನೋಡ್ಕೊಳ್ಳಿ. ಸೊ ಈ ಥರ ಒಂದು ಮೆಸೇಜ್ ಬರುತ್ತೆ. ಸೊ ಈ ಥರ ಮೆಸೇಜ್ ಬಂದರೆ ಸೊ ಇಲ್ಲಿ ಅವ್ರು ಕಳಿಸಿರ್ತಾರೆ. ಇಲ್ಲಿ ಏನು ಕಳಿಸಿರ್ತಾರಪ್ಪ ಅಂತಂದರೆ ನೋಡ್ಕೊಳ್ಳಿ ಇಲ್ಲಿ. ಡಿಯರ್ ಅಪ್ಲಿಕೆಂಟ್ ಟು ರಿಸೀವ್ ಅನ್ಎಂಪ್ಲಾಯ್ಮೆಂಟ್ ಅಲೌನ್ಸ್ ಅಂಡರ್ ಯುವನಿಧಿ ಫಾರ್ ದ ಮಂತ್ ಆಫ್ ಆಗಸ್ಟ್. ಇದು 2024 ಇರ್ತಕ್ಕಂಥದ್ದು ಮೆಸೇಜು. ಬಟ್ ನಿಮಗೂ ಕೂಡ ಬಂದಿರುತ್ತೆ. ಸೊ ನನಗೆ ಬಂದಿದೆ ಅದಕ್ಕೋಸ್ಕರ ಸೊ ಈ ಥರ ಬಂದಿರುತ್ತೆ. ಸೊ ಈ ಥರ ಬಂದ ತಕ್ಷಣ ಇಲ್ಲೊಂದು ಕ್ಲಿಕ್ ಹಿಯರ್ ಅಂತ ಇದೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಲಿಂಕ್ ಕೊಡ್ತಾರೆ. ಸೊ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಸೆಲ್ಫ್ ಡಿಕ್ಲೇಷನ್ ಫಾರ್ಮ್ ತುಂಬಾಗೆ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ಯಾರಿಗೆ ಕರ್ನಾಟಕ ಸರ್ಕಾರ ಅಂತ ಈ ಥರ ಒಂದು ವಾಟ್ಸಪ್ಪಲ್ಲಿ ಮೆಸೇಜ್ ಬಂದಿದೆ ಸೊ ಅವರೆಲ್ಲ ವಾಟ್ಸಪ್ಪಿಂದ ನೀವು ಸೆಲ್ಫ್ ಡಿಕ್ಲೇಷನ್ ಫಾರ್ಮ್ ತುಂಬಿಕೊಳ್ಳಿ. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಹೇಳೋ ಉದ್ದೇಶ ಇದೇ ಆಗಿದೆ. ಸೊ ಅದಕ್ಕೋಸ್ಕರ ಸೇವಾ ಸಿಂಧುವಲ್ಲಿ ಆಗಲಿಲ್ಲಪ್ಪ ಅಂತಂದರೆ ಇಲ್ಲಿ ಅವರು ಕಳಿಸಿರ್ತಾರೆ. ಸೊ ಅವರು ನಿಮಗೆ ಕಳಿಸ್ತಕ್ಕಂಥ ವಾಟ್ಸಪ್ಪಲ್ಲಿ ಮೆಸೇಜು ಅದರಲ್ಲಿ ಕ್ಲಿಕ್ ಇರುತ್ತೆ. ಸೊ ಅದ್ರ ಮೇಲೆ ಇಲ್ಲಿ ನೋಡಿ, ಒಂದು ವೇಳೆ ಕ್ಲಿಕ್ ಮಾಡಿ ತೋರಿಸ್ತೀನಿ ಲೈವ್ ಡೆಮೋ ನಿಮಗೆ. ಸೊ ಇಲ್ಲಿ ನೋಡಿ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡ್ಕೊಳ್ಳಿ ಇಲ್ಲಿ. ಸೊ ಅವ್ರು ಕಳಿಸ್ತಾರೆ. ಈ ಲಿಂಕ್ ಮುಖಾಂತರ ನೀವು ಲಾಗಿನ್ ಆಗಿ ನೀವು ಸೆಲ್ಫ್ ಡಿಕ್ಲೇಷನ್ ಫಾರ್ಮ್ ತುಂಬಿಕೊಳ್ಳಿ, ಓಕೆನಾ. ಸೊ ಅದಕ್ಕೋಸ್ಕರ ಇಲ್ಲಿ ಹಾಕೊಳ್ಳಿ. ಇಲ್ಲಿ ಆಧಾರ್ ಕಾರ್ಡ್ ಫೆಚ್ ಆಗೈತೆ. ಒಂದು ವೇಳೆ ಆಧಾರ್ ಕಾರ್ಡ್ ಫೆಚ್ ಆಗಲಿಲ್ಲ ಅಂದರೆ ಕಮೆಂಟ್ ಮಾಡಿ. ಅದಕ್ಕೆ ಇನ್ನೊಂದು ಸೊಲ್ಯೂಷನ್ ಇದೆ ನನ್ನ ಹತ್ರ. ಸೊ ಆ ಸೊಲ್ಯೂಷನ್ ಏನಂತ ಹೇಳ್ಕೊಡ್ತೀನಿ. ಆ ಸೊಲ್ಯೂಷನ್ ಬೇಕಂದ್ರೆ ಮೊದಲು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಬೇಕು ಮತ್ತು ವಿಡಿಯೋ ಲೈಕ್ ಮಾಡಿರಬೇಕು. ಲೈಕು ಮತ್ತು ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ಅದು ಏನು ಸೊಲ್ಯೂಷನ್ ಅಂತ ಹೇಳ್ಕೊಡ್ತೀನಿ. ಅದಕ್ಕೋಸ್ಕರ ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಲೈಕ್ ಮಾಡಿ ಮತ್ತು ಎಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ಇಲ್ಲಿ ತನಕ ನೋಡೋದಕ್ಕೆ ಧನ್ಯವಾದಗಳು. ಸೊ ಥ್ಯಾಂಕ್ ಯು ಸೋ ಮಚ್.